ಬೆಳಿಗ್ಗೆ 5:15ಗೆ ಎದ್ದು ರೆಡಿಯಾಗಿ 6 ಗಂಟೆಗೆ ಗ್ರೌಂಡ್ಗೆ ಬಂದು ವಾಕಿಂಗ್ ಮಾಡೋಣ ಅಂತ. ಇಲ್ಲಿ ನೋಡಿದ್ರೆ ಹಿಮಕ್ಕೆ ಗ್ರೌಂಡು ಕಾಣಿಸ್ತಿಲ್ಲ, ರೋಡು ಕಾಣಿಸ್ತಿಲ್ಲ, ಅಷ್ಟೊಂದು ಹಿಮ ಇತ್ತು ಇವತ್ತು. ನಾವು ಮಾಮೂಲಿ ಜಿಮ್ಮಿಗೆ ಹೋಗೋಕ್ಕೆ ಬೆಳಿಗ್ಗೆ ಗ್ರೌಂಡಿಗೆ ಬಂದು ಗ್ರೌಂಡಲ್ಲಿ ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಮತ್ತೆ ಜಿಮ್ಗೆ ಹೋಗ್ತೀವಿ. ಆಲ್ಮೋಸ್ಟ್ ನಾವು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಅಲ್ಲಿ ನಮ್ಮ ಥರ ಯಂಗ್ಸ್ಟರ್ಗಳು ತುಂಬ ಜನ ಯಾರೂ ಕಾಣಿಸಲ್ಲ. ಎಲ್ಲರೂ ಆಲ್ಮೋಸ್ಟು ವಯಸ್ಸಾದವರು, ಸ್ವಲ್ಪ ಏಜ್ಡ್ ಪರ್ಸನ್ನೇ ಕಾಣಿಸ್ತಾ ಇರ್ತಾರೆ. ಏಕೆ ಅಂದರೆ ಅವ್ರಿಗೆ ಡಾಕ್ಟ್ರ್ ಹೇಳಿರ್ತಾರೆ ನಡಿಬೇಕು, ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿ, ಸಂಜೆ ಎದ್ದು ವಾಕಿಂಗ್ ಮಾಡಿ ಅಂತ. ಏಕೆ ಅಂದರೆ ಅವ್ರಿಗೆ 100 ಕಾಯಿಲೆಗಳಿರುತ್ತೆ. ಸೊ ಅದಕ್ಕೆ ನಡೆಯೋಕ್ಕೆ ಹೇಳ್ತಾರೆ. ಕಾಯಿಲೆ ಬಂದಮೇಲೆ ನಡೆಯೋದ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನಡೆದು ಆರೋಗ್ಯನ ಉಳಿಸ್ಕೊಳ್ಳಿ, ದುಡ್ಡು ಉಳಿಸ್ಕೊಳ್ಳಿ. ನನ್ನ ಕೆಲವ್ರು ಕೇಳ್ತಾರೆ, ನೀವು ಯಾಕೆ ಜಿಮ್ಗೆ ಹೋಗ್ತೀರಾ, ದಪ್ಪ ಆಗಕ್ಕ ಸಣ್ಣ ಆಗಕ್ಕ ಅಂತ ಕೇಳ್ತಾರೆ. ನಾನು ಜಿಮ್ಗೆ ಹೋಗೋದು ಫಿಟ್ ಆಗಿರೋಕ್ಕೆ. ಬೆಳಕಂದ್ಬಿಡೋ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವಾಕಿಂಗ್ ಮುಗಿಸಿ ಜಿಮ್ ಕಡೆ ಹೊರಟು. ನೀವು ಫಿಟ್ಟಾಗಿರೋಕ್ಕೆ ಜಿಮ್ಗೆ ಹೋಗ್ಬೇಕು ಅಂತೇನಿಲ್ಲ. ಗ್ರೌಂಡು ಇಲ್ಲ ಮನೇಲಿ ರೋಡಲ್ಲಿ ಎಲ್ಲಾದರೂ ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಸ್ವಲ್ಪ ಫಿಟ್ ಆಗಿರ್ತೀರ. ನಾವೇನಕ್ಕೆ ಜಿಮ್ಗೆ ಹೋಗ್ತೀವಿ ಅಂದರೆ ಜಿಮ್ಗೆ ಹೋದ್ರೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಅಲ್ಲೊಂದು ಸ್ವಲ್ಪ ಜನ ಇರ್ತಾರೆ, ಅದೊಂದು ವೈಬ್ ಇರುತ್ತೆ ಅಲ್ಲಿ. ಮನೇಲಾದರೆ ಒಬ್ಬರೇ ಇರ್ತೀವಿ, 1 ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, 3ನೇ ದಿನ ಮಾಡಲ್ಲ. ಅದಕ್ಕೆ ಜಿಮ್ಗೆ ಹೋಗ್ತೀವಿ. ನಾನೆಲ್ಲಿ ಜಿಮ್ಗೆ ಹೋಗ್ತೀನಪ್ಪ ಅಂದರೆ ನಾನು ಹೋಗೋ ಜಿಮ್ಮು ಕೂಡಿಗೆಯಲ್ಲಿ ಲೊಕೇಟ್ ಆಗಿದೆ. ಕುಶಾಲನಗರದಿಂದ ಹಾಸನ್ ರೋಡು ಕೂಡಿಗೆ. ಇದು ಬಂದು ಸರ್ಕಲಲ್ಲೇ ಇರೋದು. ಜಿಮ್ ನೇಮ್ ಬಂದು ಮಹೇಶ್ ಮಸಲ್ಸ್ ಪಾಯಿಂಟ್ ಅಂತ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ನಿಯರ್ ಇರೋದು ಇದೊಂದೇ ಜಿಮ್ ಪಾಯಿಂಟು. ಇಲ್ಲಿ ಫೀಸು ಒಂದು ಸ್ವಲ್ಪ ಕಡಿಮೆನೇ ಬೇರೆ ಜಿಮ್ಗೆ ಹೋಲಿಸ್ಕೊಂಡ್ರೆ. ಸೊ ನಾವೇನು ಕೋಟ್ಯಾಧಿಪತಿಗಳಲ್ಲ, ನಮ್ಮ ರೇಂಜಿಗೆ ಕರೆಕ್ಟಾಗಿದೆ. ಹಾಗೆ ಕೋಟಿ ಅಂದಂಗೆ ನೆನಪಂತು, ನಾವು ಇವಾಗ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 20 ವರ್ಷ ಬಿಟ್ಟರು ನಮ್ಮ ಹತ್ರ ಏನು ಲಕ್ಷಗಟ್ಟಲೆ ಇರಲ್ಲ. ಸೊ ವಯಸ್ಸಾದಮೇಲೆ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಸೊ ವಯಸ್ಸಾದ್ಮೇಲೆ ಹಾಸ್ಪಿಟ್ಲಲ್ಲಿ ಹೋಗಿ ಸೇರಿಕೊಂಡು ನಡೆಯೋಕ್ಕಾಗ್ದೇ ಬೇರೆಯವ್ರ ಕಷ್ಟ ಕೊಡೋಕ್ಕಿಂತ ಇವಾಗಲೇ ಒಂದು ಸ್ವಲ್ಪ ವರ್ಕೌಟು ವಾರ್ಮಪ್ ಅಂತ ಮಾಡ್ಕೊಂಡಿದ್ರೆ ಒಂದು ಸ್ವಲ್ಪ ವಯಸ್ಸಾದ ಕಾಲಕ್ಕೆ ಚೆನ್ನಾಗಿ ನಡೆದಾಡ್ಕೊಂಡು ಆರಾಮಾಗಿರ್ಬೋದು ಅಷ್ಟೇ. ಮಗ ನೀನು 20 ವರ್ಷದ ಮುಂದೇದು ಮಾತಾಡ್ತಿದ್ಯಲ್ಲ, ಯಾವಾಗ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಅಂತ ಹೇಳೋರ್ಗೆ ಒಂದೇ ಮಾತು, ನೀನು ನಾಳೆ ಅಂತೂ ಪಕ್ಕಾ ಬದುಕಿರ್ತೀಯ ತಾನೆ. ಹಾಗೆ ನೀನು ಎಲ್ಲಿವರೆಗೂ ಬದುಕಿರ್ತೀಯ ಅಲ್ಲಿವರೆಗೂ ಮಾಡಲೇಬೇಕು, ಪ್ರಯತ್ನ ಪಡಿ ಅಷ್ಟೇ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್.